ನಮ್ ಜೊತೆ ಮಾಜಿ ಡಿಸಿಎಂ ಹಿರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಬನ್ನಿ ಸರ್. ಈಗ ಅನುದಾನ ವಿಚಾರ ಕುರಿತಂತೆ ಕೆಲವು ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ರಾಜು ಕಾಗೆ ಇರ್ಬೋದು, ಬೇಳೂರು ಗೋಪಾಲಕೃಷ್ಣ ಕುರಿತಂತೆ ಈ ವಿಚಾರ ಕುರಿತಂತೆ ತಾವೇನ್ ಹೇಳ್ತೀರಾ ಸರ್? ಯಾವುದೇ ಚರ್ಚೆಗಳಿರ್ಲಿ, ಯಾವುದೋ ಮಾತನಾಡ್ತಕ್ಕಂಥದ್ದು, ಇದು ಪಕ್ಷ ಅಂದಮೇಲೆ ಒಂದು ಮನೆ ಇದ್ದಾಗೆ. ಯಾವ ಅಧಿಕಾರಿಗಳು ಕೆಲಸ ಮಾಡಿಲ್ಲ, ಯಾರು ಆಗಿಲ್ಲ, ಏನು ತೊಂದರೆ ಆಗಿದೆ ಅಂತಕ್ಕಂಥದ್ದು ಮಾಧ್ಯಮದ ಮುಖಾಂತರ ಹೇಳೋದಕ್ಕಿಂತಲೂ ಸಂಬಂಧಪಟ್ಟಂತ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ, ಪಕ್ಷದ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದರೆ ಅದಕ್ಕೊಂದು ಪರಿಹಾರ ಸಿಗ್ತದಂತ ನನ್ನ ಅಭಿಪ್ರಾಯ. ಇದರಿಂದ ಸ್ವಲ್ಪ ಪಕ್ಷದಲ್ಲಿ ಮುಜುಗರಾಗುತ್ತೆ. ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ, ಮರದು ಅವ್ರನ್ನೆಲ್ಲ ಏನ್ ಲೋಪ ಇದೆ ಅದನ್ನು ಸರಿ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಹೇಳಿದರೆ ಆಗತ್ತೆ ತೊಂದರೆ. ಸರ್, ಇನ್ನು ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿತಾ ಇದೆ, ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಶಾಸಕರು ಹೊರ ಹಾಕ್ತಾ ಇದ್ದಾರೆ ಸರ್. ಅದೇ ವಿಷಯವನ್ನೇ ಈಗ ನಾನು ಹೇಳಿದ್ದು. ಅವ್ರನ್ನ ಕರೆದು ಏನು ಲೋಪ ಆಗ್ತಾ ಇದೆ, ಎಲ್ಲಿ ವಿಳಂಬ ಆಗ್ತಾ ಇದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ. ಡೆಲ್ಲಿಯಿಂದ ಬಂದ ಮೇಲೆ ಅಲ್ಲಿ ಸಂಬಂಧಪಟ್ಟವ್ರನ್ನ ಕರೆದು, ಅಧಿಕಾರಿಗಳನ್ನ ಕರೆದು ಅದನ್ನು ಚುರುಕುಗೊಳಿಸುವಂತ ಕೆಲಸ ಮಾಡ್ತಾರೆ. ಇನ್ನು ಸ್ಪೆಷಲ್ ಗ್ರಾಂಟ್ ಬಗ್ಗೆನೂ ಕೂಡ ಕೆಲವು ಶಾಸಕರು ಮಾತಾಡ್ತಾ ಇದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಸರ್ ಪರಿಸ್ಥಿತಿ? 20 ಕೋಟಿ ರೂಪಾಯಿಗಳ ವರ್ಕ್ ಆರ್ಡರ್ ಆಗಿಲ್ಲ ಈವರೆಗೂ ಕೂಡ ಅಂತಕ್ಕಂಥ ಅಸಮಾಧಾನ ಇದೆ. ತಮ್ಮ ಕ್ಷೇತ್ರದಲ್ಲಿ ಹೇಗಿದೆ? ನಮ್ಮಲ್ಲಿ 25 ಪ್ಲಸ್ ಅಮೃತದಲ್ಲಿ 35 ಕೋಟಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಜೋಡಕೆರೆ ಅಭಿವೃದ್ಧಿಗೋಸ್ಕರ ಅದನ್ನು ಹಣ ಮೀಸಲಾಗಿ ಇಟ್ಟಿದ್ದೀವಿ. ಅದು ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ. ಟೆಂಡರ್ ಆಗಿತ್ತು, ಅದು ಸಿಂಗಲ್ ಟೆಂಡರ್ ಆಗಿದ್ದರಿಂದ ಪುನಃ ಮತ್ತೆ ಸಿಂಗಲ್ ಟೆಂಡರ್ಗೆ ಅಲೌ ಮಾಡಲ್ಲ. ಸುಮಾರು ಮತ್ತೆ 15 ದಿವಸ ಸಮಯ ಕೊಟ್ಟು ಅದಕ್ಕೆ ಟೆಂಡರ್ ಕರೀತಾರೆ. ಕರೆದ ಮೇಲೆ ವರ್ಕ್ ಆರ್ಡರ್ ಕೊಟ್ಟು ಕಾರ್ಯ ಪ್ರಾರಂಭ ಮಾಡ್ತಾರೆ. ಎರಡೂ ಕೆಲಸ ಇದೆ. 35 ಕೋಟಿದು ಅಮೃತ 2 ಮತ್ತು ವಿಶೇಷ ಅನುದಾನದಲ್ಲಿ 25 ಕೋಟಿ. ಇವೆರಡೂ ಕೆಲಸಗಳನ್ನು ಅಷ್ಟು ಬೇಗನೆ ನಾವು ಮಾಡ್ತೀವಿ. ಅಂದ್ರೆ ವರ್ಕ್ ಆರ್ಡರ್ ಆಗಿದೆ. ತಮ್ಮ ಕ್ಷೇತ್ರದಲ್ಲಿ ಆ ರೀತಿ ಯಾವುದೇ ಸಮಸ್ಯೆ ಇಲ್ಲ. ನಾವು ಫಾಲೋಅಪ್ ಮಾಡಬೇಕಾಗುತ್ತೆ. ನಾವು ಯಾವ ಹಂತದಲ್ಲಿ ಇದೆ, ಏನಿದೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅದನ್ನು ನೆನಪಿಸಿ ಅದನ್ನ ಕೆಲಸ ಮಾಡುವಂಥದ್ದು ಜವಾಬ್ದಾರಿ ನಮ್ಮದು ಇದೆ. ಶಾಸಕರ ಅಂತಂದ್ರೆ ಬರೀ ನಾವು TADAಗೆ ಅಷ್ಟೇ ಇರಲ್ಲ. ನಮ್ಮ ಕ್ಷೇತ್ರದ ಕೆಲವೊಂದು ಯಾವ ಸಮಸ್ಯೆಗಳಿರ್ತವೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಚರ್ಚೆ ಮಾಡಬೇಕು. ಚರ್ಚೆ ಮಾಡೋದ್ರ ಜೊತೆಗೆ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥದ್ದು ನಮ್ಮದು ಜವಾಬ್ದಾರಿ ಇದೆ. ಕೇವಲ ಮುಖ್ಯಮಂತ್ರಿಗಳದ್ದು ಒಬ್ಬರದೇ ಜವಾಬ್ದಾರಿ ಅಲ್ಲ. ಈ 3 ಹಂತದಲ್ಲಿ ವ್ಯವಸ್ಥೆಗಳಿರೋದ್ರಿಂದ ನಾವು ಫಾಲೋಅಪ್ ಮಾಡಬೇಕಾಗುತ್ತೆ. ಫಾಲೋಅಪ್ ಮಾಡಿ ಅದನ್ನೇ ಪರಿಹಾರ ಕಂಡುಕೋಬೇಕಾಗುತ್ತೆ. ಸರ್, ಇನ್ನು CM ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್. ಏನಾದರೂ ನಿರೀಕ್ಷೆಗಳೇನಾದರೂ ತಮಗೆ? ಅವರು ಈ ಡೆವಲಪ್ಮೆಂಟ್ ವರ್ಕ್ ಸಲುವಾಗಿ ಬೇರೆ ಬೇರೆ ಪ್ರಧಾನಮಂತ್ರಿಗಳಿಗೆ ಸಮಯ ತಗೊಂಡಿದ್ದಾರೆ. ಡೆವಲಪ್ಮೆಂಟ್ಗೋಸ್ಕರ ಹೋಗ್ತಿದ್ದಾರೆ. ಯಾವುದೇ ಪೊಲಿಟಿಕಲ್ ಚರ್ಚೆ ಇಲ್ಲ ಅಂತೇಳಿ ನನಗಿರೋ ಮಾಹಿತಿ. ಬಟ್ ಹೆಚ್ಚಿನ ಮಾಹಿತಿ ನನಗಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಷೇತ್ರದ ವಿಚಾರ ಕುರಿತಂತೆ ಶಾಸಕರಿಗೂ ಕೂಡ ಜವಾಬ್ದಾರಿ ಇರುತ್ತೆ. ಕೆಲವೊಂದು ನಮ್ಮ ಕ್ಷೇತ್ರದಲ್ಲಿ ಆ ರೀತಿಯ ಯಾವುದೇ ಗೊಂದಲ ಇಲ್ಲ. ಕೆಲವೊಂದು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. CM ಜೊತೆ ಶಾಸಕರುಗಳು ಕೂಡ ಚರ್ಚೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.